ಕಂಪ್ಯೂಟರ್ನ ಅದಾಗದೇ ಮಾನಿಟರ್ ಮಾಡ್ತಾ ಹೋಗುತ್ತೆ. ಓಕೆನಾ. ವಾಟ್ಸಪ್ ಅಂತ ನಿಜವಾಗ್ಲೂ ತುಂಬಾ ಗಜಿಬಿಜಿ ಎಬ್ಸಿದ್ದಾರೆ ಅಂತಂದ್ರೆ, ವಾಟ್ಸ್ ಸ್ಕ್ಯಾಮ್ ಅಂದ್ರೆ ಸೈಬರ್ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿ 2 ಕೋಟಿ ರೂಪಾಯಿನ ಟ್ರಾನ್ಸಾಕ್ಷನ್ ಅನ್ನ ಮಾಡಿರ್ತಾನೆ ಆ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಟೆಕ್ ನ್ಯೂಸ್ ಮತ್ತೆ AI ಅಪ್ಡೇಟ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಮೊದಲನೇ ಟೆಕ್ ನ್ಯೂಸ್ ಬರುತ್ತೆ. ಓಪನ್ AI ಅವರ ಚಾಟ್ GPT 5.4 ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮಾಡಲು ನಿಮ್ಮ ಕಂಪ್ಯೂಟರ್ನ ಅದಾಗದೇ ಮಾನಿಟರ್ ಮಾಡ್ತಾ ಹೋಗುತ್ತೆ. ಓಕೆನಾ. ಸೊ ನಾವೀಗ ಮ್ಯಾನ್ಯುವಲಿ ಏನಾದರೂ ಸರ್ಚ್ ಮಾಡಬೇಕು ಅಂದ್ರೆ ನಾವೇ ಪಾಯಿಂಟರ್ ಅಥವಾ ಮೌಸ್ ಹಿಡ್ಕೊಂಡು ಟೈಪ್ ಮಾಡಿ ಸರ್ಚ್ ಮಾಡಿ ನಾವು ರಿಸಲ್ಟ್ನ ಪಡ್ಕೊಳ್ಬೇಕಾಯ್ತಾ. ಸೊ ಈ ಒಂದು 5.4 ಮಾಡಲ್ ಏನು ಮಾಡುತ್ತೆ ಅಂತಂದ್ರೆ, ನಿಮ್ಮ ಸ್ಕ್ರೀನ್ನಲ್ಲಿ ಆಗುವಂಥ ಎಲ್ಲ ಆ್ಯಕ್ಷನ್ಸ್ಗಳನ್ನು ಅದೇ ಅನಲೈಸ್ ಮಾಡಿ ಏನು ಸಜೆಷನ್ನ ಕೊಡಬೇಕು ಅಥವಾ ಏನು ಆ್ಯಕ್ಷನ್ನ ತಗೊಳ್ಬೇಕು ಆ ಒಂದು ಸ್ಕ್ರೀನಲ್ಲಿ ಶೋ ಆಗಿರೋದಕ್ಕೆ ಅದಾಗದೇ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಇದಂತೂ ಕ್ರೇಜಿ ಆಯ್ತಾ. ನಿಮ್ಮ ಒಂದು ಇಮೇಲ್ನ ಇದೇ ಸೆಂಡ್ ಮಾಡೋದಾಗಿರ್ಬೋದು ಅಥವಾ ಅದೇ ಸಜೆಷನ್ನ ನಿಮಗೆ ಕೊಡ್ತಾ ಹೋಗುತ್ತೆ ಟೈಪ್ ಮಾಡುವಾಗ. ರಿಪೋರ್ಟ್ಸ್ನ ಪ್ರಿಪೇರ್ ಮಾಡೋದಾಗಿರ್ಬೋದು, ಎಲ್ಲ ಕೆಲಸವನ್ನ ಆ ಮಾಡಲ್ ಮಾಡೋದ್ರಿಂದ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಫೀಚರ್. ಈ ಎಲ್ಲ ಕೆಲಸವನ್ನ ಈಸಿ ಮತ್ತೆ ಫಾಸ್ಟ್ ಆಗಿ ರನ್ ಮಾಡ್ತಾ ಹೋಗುತ್ತೆ ಈ ಒಂದು GPT 5.4 ವರ್ಷನ್. ಕೆಲವೊಂದಷ್ಟು ಟಾಸ್ಕ್ನ AI ಮಾಡೋದಕ್ಕೆ ಬಿಟ್ಟರೆ ಕೆಲವೊಂದಷ್ಟು ನಾವು ಪರ್ಸನಲ್ ಆಗಿ ಏನು ಹ್ಯಾಂಡಲ್ ಮಾಡಬೇಕು ಅದನ್ನ ನಾವು ಮಾಡಿದ್ರೆ ಬೆಟರ್. ಯಾಕಂದ್ರೆ ಸಮ್ ಪ್ರೈವಸಿ ಕನ್ಸರ್ನ್ ಇಂದ ಕೆಲವೊಂದಷ್ಟು ಆಕ್ಷನ್ ನಾವು ಮಾಡೋದು ತುಂಬಾ ಬೆಟರ್ ಆಗಿರುತ್ತೆ. ಎರಡನೇ ಟೆಕ್ ನ್ಯೂಸ್ ಬರುತ್ತೆ. ವಾಟ್ಸಪ್ ಪ್ಲಸ್ ಅನ್ನ ಈಗ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಯೋಚನೆ ಮಾಡ್ತಿದ್ದಾರೆ. ಸೊ ಈಗ ನಾವು ವಾಟ್ಸಪ್ನಲ್ಲಿ ಸ್ಟೇಟಸ್ ನೋಡುವಾಗ ಕೆಲವೊಂದಷ್ಟು ಮಿಡಲ್ ಅಲ್ಲಿ ಆಡ್ಸ್ ರನ್ ಆಗ್ತಾ ಇದಾವೆ. ಈಗಾಗಲೇ ಸ್ಪಾನ್ಸರ್ಡ್ ಆಡ್ಸ್ ನಾವು ಸ್ಟೇಟಸ್ನ ಹಿಂಗೆ ನೆಕ್ಸ್ಟ್ ಚೇಂಜ್ ಮಾಡುವಾಗ ಇನ್ ಬಿಟ್ವೀನ್ ಅಲ್ಲಿ ಅವು ಬರ್ತಾ ಹೋಗ್ತವೆ. ಆದ್ರೆ ಈಗ ವಾಟ್ಸಪ್ ಅಂತೂ ನಿಜವಾಗ್ಲೂ ತುಂಬಾ ಗಜಿಬಿಜಿ ಎಬ್ಸಿದ್ದಾರೆ ಅಂತಂದ್ರೆ, ವಾಟ್ಸಪ್ ಅಲ್ಲಿ ಆಡ್ಸ್ ಗಳೆಲ್ಲ ಬಂದು ಮುಂಚೆ ಎಲ್ಲ ವಾಟ್ಸಪ್ ಅಲ್ಲಿ ಜಸ್ಟ್ ಚಾಟ್ ಮಾಡ್ಲಿಕ್ಕೆ, ವಿಡಿಯೋ ಕಾಲ್ ಮಾತಾಡಕ್ಕೆ ತುಂಬಾ ಕನ್ವೀನಿಯಂಟ್ ಆಗಿತ್ತು ಅಂಡ್ ಯೂಸ್ಫುಲ್ ಅಂಡ್ ಈಸಿ ಕೂಡ ಇತ್ತು. ಈಗ ಅದರಲ್ಲಿ ಆಡ್ಸ್ಗಳು, ಈ ಪ್ಲಾನ್, ಈ ಸಬ್ಸ್ಕ್ರಿಪ್ಷನ್ ಪ್ಲಸ್ ಈ ತರ ಎಲ್ಲ ಬಂದ್ಬಿಟ್ಟು ನಿಜವಾಗ್ಲೂ ಯೂಸರ್ಗೆ ತುಂಬಾ ಅಫೆಕ್ಟ್ ಆಗೋ ಥರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ವಾಟ್ಸಪ್ ಪ್ಲಸ್ ಅಲ್ಲಿ ಏನೇನು ಇರುತ್ತೆ ಅಂದ್ರೆ, ಕಸ್ಟಮೈಸ್ಡ್ ಆ್ಯಪ್ ಐಕನ್ಸ್ ಇರುತ್ತೆ. ನೀವು ವಾಟ್ಸಪ್ ಅಲ್ಲಿ ಗ್ರೀನ್ ಐಕನ್ ಏನು ನೋಡ್ತೀರಾ ಅದರಲ್ಲಿ ಚೇಂಜಸ್ ಮಾಡ್ಕೊಳ್ಳೋಂಥ ಒಂದು ಆಪ್ಷನ್ನ ಕೊಟ್ಟಿರ್ತಾರೆ. ಅಂಡ್ ಕಸ್ಟಮೈಸ್ಡ್ ರಿಂಗ್ ಟೋನ್ಸ್ ಅನ್ನ ಇದು ಚೇಂಜ್ ಮಾಡೋಕೆ ಆಪ್ಷನ್ ಇರುತ್ತೆ. ಅಂಡ್ ದೆನ್ ಇನ್ನೊಂದು, ನಾವು ವಾಟ್ಸಪ್ ಅಲ್ಲಿ ಯಾವ್ದಾದ್ರು ಚಾಟ್ಸ್ ಅನ್ನ ಪಿನ್ ಮಾಡ್ಬೇಕಂದ್ರೆ ಜಸ್ಟ್ 3 ಚಾಟ್ಸ್ ಅನ್ನ ಮಾತ್ರ ಪಿನ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಈಗ ಬರ್ತಿರೋ ಒಂದು ಪ್ಲಸ್ ಫೀಚರ್ ಅಲ್ಲಿ ಅಪ್ ಟು 20 ಮ್ಯಾಕ್ಸಿಮಮ್ 20 ಚಾಟ್ಸ್ ಅನ್ನ ನಾವು ಪಿನ್ ಮಾಡ್ಬೋದು. ಸೊ ಇದು ಬಿಸ್ನೆಸ್ಗೆ ಅಥವಾ ಕೆಲವೊಂದಷ್ಟು ಇಂಪಾರ್ಟೆಂಟ್ ಕನ್ವರ್ಸೇಷನ್ ಮಾಡೋರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ಮೂರನೇ ಟೆಕ್ ನ್ಯೂಸ್ ಬರುತ್ತೆ. ಸ್ಯಾಮ್ಸಂಗ್ S26 Ultra ನಲ್ಲಿ ಪ್ರೈವಸಿ ಡಿಸ್ಪ್ಲೇನ ಆಫರ್ ಮಾಡ್ತಾ ಇದ್ದಾರೆ. ಇದಂತೂ ಕ್ರೇಜಿ ಆಯ್ತಾ. ನಿಜವಾಗ್ಲೂ S26 Ultra ನಲ್ಲಿ ಪ್ರೈವಸಿ ಡಿಸ್ಪ್ಲೇ ಹೇಗಿದೆ ಅಂತಂದ್ರೆ, ಪಕ್ಕದಲ್ಲಿರೋ ಯಾರು ನೋಡಿದ್ರು ನಮ್ಮ ಫೋನಲ್ಲಿ ಏನು ಡಿಸ್ಪ್ಲೇ ಆಗ್ತಿದೆ ಅಂತ ನೋಡಕ್ ಚಾನ್ಸೇ ಇಲ್ಲ. ನಿಜವಾಗ್ಲೂ ಈ AI ಅಥವಾ ಕ್ಯಾಮ್ರಾ ಅಂತ ಬಂದ್ರೆ ಸ್ಯಾಮ್ಸಂಗ್ ನಿಜವಾಗ್ಲೂ ಒಳ್ಳೆ ಒಳ್ಳೆ ಫೀಚರ್ಗಳನ್ನ ಈ ಸ್ಯಾಮ್ಸಂಗ್ ಕಂಪ್ನಿಯವರು ನಮಗೆ ನಿಜವಾಗ್ಲೂ ಕೊಟ್ಟಿದ್ದಾರೆ. ಸೊ ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಈ ಪ್ರೈವಸಿ ಡಿಸ್ಪ್ಲೇ ಅನ್ನ ನೋಟಿಫಿಕೇಶನ್ ಬಾರ್ ಅಲ್ಲಿ ಆನ್ ಮಾಡೋಕ್ಕೆ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನ ಆನ್ ಮಾಡ್ಕೊಂಡ್ರೆ ಪಕ್ಕದಲ್ಲಿರೋ ಯಾರಿಗೂ ಕೂಡ ನಮ್ಮ ಫೋನಲ್ಲಿ ಏನು ರನ್ ಆಗ್ತಿದೆ ಅಂತ ನೋಡೋಕ್ಕಾಗಲ್ಲ. ಸೊ ಅದು ಬ್ಲ್ಯಾಕ್ ಸ್ಕ್ರೀನ್ ಆಗಿ ಕಾಣ್ತಾ ಹೋಗುತ್ತೆ ಪಕ್ಕದಲ್ಲಿರೋರು ಎಲ್ರಿಗೂ. ಸೊ ಈ ಒಂದು ಫೀಚರ್ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾವಾಗ ಅಂದ್ರೆ ನಾವು ಎಲ್ಲಾದ್ರೂ ಆಚೆ ಹೋದಾಗ ಅಥವಾ ಪಕ್ಕದಲ್ಲಿ ಯಾರಾದ್ರೂ ಕೂತಾಗ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳನ್ನು ಓಪನ್ ಮಾಡೋಕ್ಕೆ, ಅಥವಾ ಯಾರಿಗಾದ್ರೂ ಪೇಮೆಂಟ್ ಹಾಕುವಾಗ UPI ಪಿನ್ಸ್ ಶೇರ್ ಆಗೋದು, ಈ ತರ ಒಂದಷ್ಟು ಸ್ಕ್ಯಾಮ್ಗಳು ಅಥವಾ ಪಕ್ಕದಲ್ಲಿರೋ ಫೋನ್ ಕಿತ್ಕೊಂಡು ಹೋದಾಗ ಈ ತರ ಸುಮಾರಷ್ಟು ನಡೀತಾ ಹೋಗ್ತವೆ. ಸೊ ನಮ್ಮ ಪರ್ಸನಲ್ ಡಾಟಾ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ಕೆಲವೊಂದಷ್ಟು ಇನ್ಫಾರ್ಮೇಶನ್, ಸೆನ್ಸಿಟಿವ್ ಇನ್ಫಾರ್ಮೇಶನ್ ನಾವು ಪ್ರೈವೇಟ್ ಆಗಿ ಇಟ್ಕೊಳ್ಬಹುದು ಈ ಒಂದು ಫೀಚರ್ ಇಂದ. ಸೊ ನಿಜವಾಗ್ಲೂ ಈ ಒಂದು ಫೀಚರ್ ನಂಗಂತೂ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಟೆಕ್ನಿಕ್ಸ್ ಬರುತ್ತೆ. ಕರ್ನಾಟಕದಲ್ಲಿ ಈ 16 ವರ್ಷದ ಕೆಳಗಿರುವಂತ ಏನ್ ಮಕ್ಕಳು ಇದಾರಲ್ಲ ಅವ್ರಿಗೆಲ್ಲಾನು ಸೋಷಿಯಲ್ ಮೀಡಿಯಾವನ್ನ ಆಕ್ಸೆಸ್ ಮಾಡದೇ ಇರೋ ರೀತಿ ಬ್ಯಾನ್ ಮಾಡ್ತಾ ಹೋಗ್ತಾರಂತೆ. ಸೊ ಸರ್ಕಾರ ಈ ಒಂದು ಒಳ್ಳೆ ಸ್ಟೆಪ್ ಅನ್ನ ತಗೊಂಡಿದೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಈಗಿನ ಮಕ್ಕಳೆಲ್ಲ ಫೋನ್ ಕೊಟ್ಟಿಲ್ಲ ಅಂದ್ರೆ ಊಟನೇ ಮಾಡಲ್ಲ. ಕೆಲವೊಂದಷ್ಟು ಜನಕ್ಕೆ ಫೋನ್ ಅಂತೂ ಬೇಕೇ ಬೇಕು. ಎಲ್ಲ ಟೈಮಲ್ಲೂ ಫೋನ್ ಇಲ್ದೇನೆ ಏನು ಕೆಲಸನೇ ಮಾಡಲ್ಲ. ಅದು ಓದ್ಕೊಳ್ಳೋಕೆ, ಬರ್ಕೊಳ್ಳೋಕೆ, ಬೇರೆ ಎಲ್ಲ ಕೆಲಸಕ್ಕೂ, ವಿಡಿಯೋ ಗೇಮ್ಸ್ಗೆ, ಪ್ರತಿಯೊಂದಕ್ಕೂ ಮಕ್ಕಳಿಗೆ ಫೋನ್ ಬೇಕೀಗ. ಪೇರೆಂಟ್ಸ್ ಕೆಲವೊಂದ್ಸಲ ಹಠ ಮಾಡಿದಾಗ ಫೋನ್ ಕೊಟ್ಟು ಸುಮ್ಮನೆ ಇರಿಸಿ ಈ ಒಂದು ಫೋನ್ ಈಗ ಅಡಿಕ್ಟ್ ಆಗಿ ಬದಲಾಗ್ತಾ ಹೋಗ್ತಾ ಇದೆ. ವಿಡಿಯೋ ಗೇಮ್ಸ್ ಆಡಿ ಎಲ್ಲದರಲ್ಲೂ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಮಕ್ಕಳು. ಸೊ ಇದೇ ರೀತಿ ಆಗೋದ್ರಿಂದ ಲೈಫ್ ಸ್ಟೈಲ್ಗೆ ತುಂಬಾ ಹೊಡೆತ ಬೀಳುತ್ತೆ ಮಕ್ಕಳಿಗೆ. ಸೊ ಗೌರ್ಮೆಂಟ್ ಈ ಒಂದು ಒಳ್ಳೆ ಸ್ಟೆಪ್ ಅನ್ನ ತಗೊಂಡಿದೆ. ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸ. ಆದ್ರೆ ಈ ಪಾಲಿಸಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಇನ್ನು ನಾವು ಕಾದ್ ನೋಡ್ಬೇಕಾಗಿದೆ. ಇನ್ನು 5ನೇ ಟೆಕ್ ನ್ಯೂಸ್ ಬರುತ್ತೆ. ಬೆಂಗಳೂರಿನಲ್ಲಿ ಒಬ್ಬ ಹುಡುಗ, 19 ವರ್ಷದ ಹುಡುಗ ಅವನು. ಸೊ ಅವನ ಫ್ರೆಂಡಿಗೆ ಬ್ಯಾಂಕ್ ಅಕೌಂಟ್ ಇಲ್ಲ ಅಂತ ಅಂದ್ಬಿಟ್ಟು ಇವನ ಬ್ಯಾಂಕ್ ಅಕೌಂಟ್ ಅನ್ನ ಕೊಟ್ಟಿರ್ತಾನೆ. ಇವನ ಹತ್ರ 2 ಅಕೌಂಟ್ಗಳಿರುತ್ತೆ ಬ್ಯಾಂಕ್ ಅಕೌಂಟ್. ಒಬ್ಬ ಫ್ರೆಂಡ್ ಬಂದು, ನಿನ್ನ ಹತ್ರ 2 ಅಕೌಂಟ್ ಇದೆಯಲ್ಲ, ನಿನ್ನ ಒಂದು ಅಕೌಂಟ್ನ ನಾನು ಯೂಸ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡಿರ್ತಾರೆ.
ಸೊ ಇವನು ಬ್ಯಾಂಕ್ ಅಕೌಂಟ್ನ ಎಲ್ಲ ಕೊಟ್ಟು ಅಥವಾ OTP ನೆಟ್ ಬ್ಯಾಂಕಿಂಗ್ ಇವಂದು ಏನೇನು ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ ಎಲ್ಲಾನು ಶೇರ್ ಮಾಡಿರ್ತಾನೆ. ಸೊ ಇದರಿಂದ ಒಂದು ಫ್ರಾಡ್ ಆಗೋಗುತ್ತೆ ಅವನಿಗೆ. ಹೆಂಗೆ ಅಂದ್ರೆ ಆ ಫ್ರೆಂಡ್ ಇಸ್ಕೊಂಡಿರುವಂತ ಒಬ್ಬ ಫ್ರೆಂಡ್ ಅವನು ಡಿಜಿಟಲ್ ಸ್ಕ್ಯಾಮ್ ಅಂದ್ರೆ ಸೈಬರ್ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿ 2 ಕೋಟಿ ರೂಪಾಯಿನ ಟ್ರಾನ್ಸಾಕ್ಷನ್ ಅನ್ನ ಮಾಡಿರ್ತಾನೆ ಆ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ. ಸೊ ಈ ಬ್ಯಾಂಕ್ ಅಕೌಂಟ್ ಕೊಟ್ಟಿರೋವನ ಮೇಲೆ ರೈಡ್ ಆಗ್ತಾ ಹೋಗುತ್ತೆ. IT ರೈಡ್ ಆದಾಗ ಈಗ ಅವ್ನು ಕೇಳೋಕ್ಕಾಗಲ್ಲ, ಅವನು ಎಸ್ಕೇಪ್ ಆಗೋಗಿರ್ತಾನೆ. ಈಗ ಕೊಟ್ಟಿರುವಂತ ಬ್ಯಾಂಕ್ ಅಕೌಂಟ್ ಕೊಟ್ಟಿರುವಂತ ಈ ವ್ಯಕ್ತಿಗೆ ಶಿಕ್ಷೆ ಆಗುತ್ತೆ. ಎಷ್ಟೇ ಕ್ಲೋಸ್ ಫ್ರೆಂಡ್ ಆದ್ರೂ ಕೂಡ ಈ ಬ್ಯಾಂಕಿಂಗ್ ವಿಚಾರದಲ್ಲಿ ಇದು ನಂಬೋದು ತುಂಬಾ ಕಷ್ಟ. ಯಾಕಂದ್ರೆ ಈ ತರ ಸ್ಕ್ಯಾಮ್ಗಳಾದಾಗ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಒಂದೂ ಗೊತ್ತಾಗಲ್ಲ. ನೆಕ್ಸ್ಟ್ ಟೆಕ್ ನ್ಯೂಸ್ ಬರುತ್ತೆ. ದುಬೈನಲ್ಲಿ ಈಗ ಊಬರ್ ಏರ್ ಟ್ಯಾಕ್ಸಿ ಲಾಂಚ್ ಆಗ್ತಾ ಇದೆ ಅಂತೆ. ಇನ್ನೇನು 2026 ಮುಗಿಯೋಷ್ಟರಲ್ಲಿ ಲಾಂಚ್ ಆಗ್ತಾ ಹೋಗುತ್ತೆ. ಇದು 322 km/h ಸ್ಪೀಡ್ ಅಲ್ಲಿ ರನ್ ಆಗುತ್ತಂತೆ. ಒಂದು ಒಳ್ಳೆ ಬೆಳವಣಿಗೆ ಆಯ್ತಾ. ಈ ಒಂದು ಏರ್ ಪೊಲ್ಯೂಷನ್ ಅಥವಾ ಈ ಟ್ರಾಫಿಕ್ ಗಳಿಂದ ತಪ್ಪಿಸ್ಕೊಳ್ಳೋಕೆ ಇದೊಂದು ಒಳ್ಳೆ ಡಿಸಿಷನ್ ಅಂಡ್ ದೆನ್ ಒಳ್ಳೆ ಬೆಳವಣಿಗೆ ಕೂಡ. ಇದು ಬೆಂಗಳೂರಲ್ಲಿ ಬಂದ್ರೆ ತುಂಬಾ ಯೂಸ್ಫುಲ್ ಆಗ್ಬೋದು. ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬಂದ್ರೆ ನಿಜವಾಗ್ಲೂ ಇದನ್ನ ತುಂಬಾ ಯುಟಿಲೈಸ್ ಮಾಡ್ಕೊಳ್ಬಹುದು ಜನ ಅಂತ ಅನ್ಸುತ್ತೆ. ನೆಕ್ಸ್ಟ್ ಟೆಕ್ ನ್ಯೂಸ್ ಬರುತ್ತೆ. ಈ ಆಧಾರ್ ಕಾರ್ಡ್ ಅಲ್ಲಿ ನಾವೀಗ ಏನು ಫಿಸಿಕಲ್ ಆಧಾರ್ ಕಾರ್ಡ್ ನಮ್ಮ ಹತ್ರ ಇದೆ ಅದರಲ್ಲಿ ನಮ್ಮ ಎಲ್ಲಾ ಡೀಟೇಲ್ಸ್ ಮತ್ತೆ ಆಧಾರ್ ನಂಬರ್ ಇಂದ ಹಿಡಿದು QR ಕೋಡ್ ವರ್ಗು ಇರುತ್ತೆ. ಈಗ ಬರ್ತಿರೋಂಥ ಆಧಾರ್ ಕಾರ್ಡ್, ಈಗ ಅಪ್ಡೇಟೆಡ್ ಆಧಾರ್ ಕಾರ್ಡ್ ಅಲ್ಲಿ ಏನೇನು ಇರುತ್ತೆ ಅಂದ್ರೆ ಜಸ್ಟ್ ನಿಮ್ಮ ಒಂದು ಫೋಟೋ ಮತ್ತೆ QR ಕೋಡ್ ಇವೆರಡು ಬಿಟ್ರೆ ಇನ್ನೇನು ನೋಡಕ್ ಸಿಗಲ್ಲ. ಅದರಲ್ಲಿ ಎಲ್ಲ ನಮ್ಮ ಪ್ರೈವೇಟ್ ಇನ್ಫಾರ್ಮೇಶನ್ ಏನಿದೆ, ಹೆಸರು, ಜೆಂಡರು ಮತ್ತೆ ನಮ್ಮ ಫೋನ್ ನಂಬರ್ ಆಗಿರ್ಬೋದು, ಆಧಾರ್ ನಂಬರ್ ಆಗಿರ್ಬೋದು, ಎಲ್ಲಾನು ಕೂಡ ಮಾಸ್ಕ್ಡ್ ರೀತಿಯಲ್ಲಿ ಇರುತ್ತೆ. ಅದನ್ನ ಯಾವ್ದನ್ನು ಕೂಡ ನಾವು ನೋಡಕ್ ಸಿಗಲ್ಲ. ಸೊ ಅದನ್ನ QR ಕೋಡ್ ನ ಸ್ಕ್ಯಾನ್ ಮಾಡಿದಾಗ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಅವಾಗ ಗೊತ್ತಾಗುತ್ತೆ ನಮಗೆ. ಇದರಿಂದ ನಮ್ಮ ಎಲ್ಲಾ ಪರ್ಸನಲ್ ಡೀಟೇಲ್ಸ್ ಕೂಡ ಹೈಡ್ ಆಗಿರುತ್ತೆ, ತುಂಬಾ ಸೇಫ್ ಆಗಿ ಕೂಡ ಇರುತ್ತೆ. ಸೊ ಈ ಒಂದು ಅಪ್ಡೇಟ್, ಆಧಾರ್ ಅಪ್ಡೇಟ್ ತುಂಬಾ ಯೂಸ್ಫುಲ್ ಆಗುತ್ತೆ ನಿಜವಾಗ್ಲು. ಇನ್ನು ಕೊನೆಯ ಟೆಕ್ನಿಕ್ಸ್ ಬರುತ್ತೆ. ಈ ಸ್ನ್ಯಾಪ್ಚಾಟ್ ನ ನಾವು ಫೋಟೋ ತೆಗಿಲಿಕ್ಕೆಲ್ಲ ಬಳಸ್ಕೊಳ್ತಾ ಇರ್ತೀವಿ. ಸೊ ಈ ಒಂದು ಸ್ನ್ಯಾಪ್ಚಾಟ್ ಏನ್ ಮಾಡ್ತಾ ಇದೆ ಅಂತಂದ್ರೆ ನಾವು ತೆಗೆಯುವಂತ ಸ್ನ್ಯಾಪ್ಸ್ ಮತ್ತೆ ಫೋಟೋಸ್ ಅನ್ನ ಇದು ತನ್ನ AI ನ ಟ್ರೈನ್ ಮಾಡ್ಲಿಕ್ಕೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಬಳಸ್ಕೊಳ್ತಿದೆ ಅಂತ. ನಿಮಗೆ ಗೊತ್ತು, ಪ್ಲೇ ಸ್ಟೋರ್ ಅಲ್ಲಿರೋ ಎಷ್ಟೋ ಆ್ಯಪ್ಗಳು ನಮ್ಮ ಡಾಟಾವನ್ನ ಲೀಕ್ ಮಾಡಿ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಲೀಕ್ ಆಗಿದೆ ಈಗಾಗಲೇ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಲಿ ಪ್ರೈವಸಿ ಕನ್ಸರ್ನ್ ಅಥವಾ ಟರ್ಮ್ಸ್ ಅಂಡ್ ಕಂಡೀಷನ್ ಕ್ಲೀನ್ ಆಗಿ ಓದ್ದೇನೆ ಎಲ್ಲಾನು ಅಕ್ಸೆಪ್ಟ್ ಮಾಡ್ಬಿಟ್ಟಿರ್ತೀವಿ. ಸೊ ಅದರಿಂದನೇ ನಮ್ಮ ಪ್ರೈವೇಟ್ ಇನ್ಫಾರ್ಮೇಶನ್ ಎಲ್ಲಾನು ಕೂಡ ಶೇರ್ ಆಗ್ಬಿಡುತ್ತೆ. ಸ್ನ್ಯಾಪ್ಚಾಟ್ ಕೂಡ ನಮ್ಮ ಒಂದು ಇನ್ಫಾರ್ಮೇಶನ್ ಅಥವಾ ನಮ್ಮ ಫೋಟೋ ವಿಡಿಯೋಸ್ ಗಳನ್ನ ತನ್ನ AI ನ ಟ್ರೈನ್ ಮಾಡ್ಕೊಳ್ಳೋಕೆ ಬಳಸ್ಕೊಳ್ತಾ ಇದೆ. ಸೊ ಇದನ್ನ ಹೆಂಗೆ ಕಟ್ ಆಫ್ ಅಥವಾ ನಿಲ್ಲಿಸಬೇಕು ಅಂತಂದ್ರೆ ಸ್ನ್ಯಾಪ್ಚಾಟ್ ನ ಓಪನ್ ಮಾಡಿ ಸೆಟ್ಟಿಂಗ್ಸ್ ಬನ್ನಿ. ಜನರೇಟಿವ್ AI ಸೆಟ್ಟಿಂಗ್ಸ್ ನ ಕ್ಲಿಕ್ ಮಾಡಿ ಅದನ್ನ ಟರ್ನ್ ಆಫ್ ಮಾಡಿ. ಸೊ ಇನ್ಮೇಲಿಂದ ನೀವು ಯಾವುದೇ ಫೋಟೋಸ್ ಆಗಿರ್ಬೋದು ಅಥವಾ ನಿಮ್ಮ ಸ್ನ್ಯಾಪ್ಸ್ ಆಗಿರ್ಬೋದು ಈಗ ಸ್ನ್ಯಾಪ್ಚಾಟ್ ಆಕ್ಸೆಸ್ ಮಾಡಲ್ಲ. ಸೊ ಈಗ ನೀವು ಕಂಪ್ಲೀಟ್ ಆಗಿ ಸೇಫ್ ಆಗಿರ್ಬೋದು. ಸೊ ಇವತ್ತಿನ ಈ ಟೆಕ್ನಿಕ್ಸ್ ಎಲ್ಲದರಿಂದ ನಿಮ್ಮ ಟೆಕ್ನಾಲಜಿ ಸ್ವಲ್ಪನಾದ್ರೂ ಬೂಸ್ಟ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಸರಿ, ಹಾಗಾದ್ರೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಅಪ್ಡೇಟೆಡ್. ಥ್ಯಾಂಕ್ ಯು.